ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನ ಕಣ್ ಮುಂದೆನೆ ನಿಮ್ಮ ಅಪ್ಪನ ಮದುವೆ ಆಗಿ ನಿಮ್ಮ ಮನೆ ಹೊಸಲು ತುಳಿತೀನಿ. ಆದ್ರೆ ಅಮ್ಮನವ್ರ ಮನ್ಸಲ್ಲಿ ಏನಿದೆ ಅಂತ ನಿಂಗೆ ಗೊತ್ತಾ? ಅಮ್ಮನವರ? ಯಾವ ಅಮ್ಮನವರು? ಹೆದರ್ಕೊಂಡ್ರೆ ಅಮ್ಮನವರು ಹೆದರ್ಸ್ತಾರೆ, ಅಪ್ಪನವರು ಹೆದರ್ಸ್ತಾರೆ. ಅದೆಲ್ಲ ನಿಮ್ಮಂಥವ್ರಿಗಷ್ಟೇ. ಈ ಮಗು ಒಂದೇ ರಾತ್ರಿಯಲ್ಲಿ ಹುತ್ತು ಬಿತ್ತು ಬೆಳೆದು ತಂದಿದೆ. ಇದನ್ನು ಸ್ವೀಕರಿಸಿ ಆ ಕಾಳ ಸರ್ಪದಿಂದ ನಮಗೆ ವಿಮೋಚನೆಯನ್ನು ನೀಡು. ನಾನು ನಿಮಗೊಂದು ಶಸ್ತ್ರ ನೀಡುತ್ತೇನೆ, ಅದರಿಂದ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಅರೆ ನೀನಾ? ಎಲ್ಲರೂ ನೀನೇ ಇರ್ತೀಯಲ್ಲ, ಅದು ಹೇಗೆ ಸಾಧ್ಯ? ಈ ಕಾರ್ಡೆಲ್ಲ ನಂದೆ, ಅದಕ್ಕೆ ನಾನು ಎಲ್ಲಂದ್ರಲ್ಲಿ ಇರ್ತೀನಿ. ಹೌದು, ನೀವೆಲ್ಲ ಎಲ್ಲಿಗೆ ಹೊರಟ್ರಿ? ನಿನ್ನಿಂದ ನನಗೆ ಪಾತಾಳ ಜಲಪಾತ ಸಿಕ್ತಲ್ವಾ, ಅದರಿಂದ ನಾನು ನವರತ್ನಗಳನ್ನ ಬೆಳೆದೆ. ಅದನ್ನ ನಾವು ಗರುಡರಾಜಂಗೆ ನೈವೇದ್ಯ ಮಾಡಿದ್ದಕ್ಕೆ ಅವರು ನಮಗೆ ಶಸ್ತ್ರ ಕೊಟ್ಟರು. ಈ ಶಸ್ತ್ರದಿಂದ ಆ ಕಾರ್ಕೋಟಕ ಸರ್ಪನ ನಿವಾರಣೆ ಮಾಡ್ಬೋದು. ಹಾಗೆ ಅದನ್ನ ನಿವಾರಣೆ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬರಕ್ಕೆ ಹೊರಟಿದೀವಿ. ಓ ಹೌದಾ, ಹಾಗಾದ್ರೆ ನಾನು ನಿಮ್ಮ ಜೊತೆ ಮಾಣಿಕ್ಯಲಿಂಗ ದರ್ಶನಕ್ಕೆ ಬರ್ತೀನಿ. ಬಾಬಾ, ನೀನು ನಮ್ಮ ಜೊತೆ ಇದ್ರೆ ಏನಾರ ಒಂದು ಸಹಾಯ ಆಗ್ಬೋದು. ಯಾರಮ್ಮ ಇವನು? ಇವನು ನಿನಗೆ ಮೊದಲೇ ಗೊತ್ತಾ? ಹೂ ದೊಡ್ಡೋರೇ, ನಾನು ನವರತ್ನಗಳನ್ನ ಬೆಳೆಸೋದಿಕ್ಕೆ ಇವನೇ ನನಗೆ ಸಹಾಯ ಮಾಡಿದ್ದು. ಓ ಹೌದಾ? ಇವನು ನಮ್ಮ ಜೊತೆಲಿದ್ರೆ ನಮಗೂ ಅನುಕೂಲ ಆಗುತ್ತೆ. ನೀನು ಬಾರಪ್ಪ. ಆಗ್ಲಿ, ನಡೀರಿ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನಂಗೂ ಬಂಗಾರಿಗೂ ಮದುವೆಯಂತೆ. ಟಾಮ್ 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 ಟಾಮ್. ಓ ಏನೇ ಕಲ್ಯಾಣಿ, ಕುಣ್ಕೊಂಡ್ ಬರ್ತಿದ್ಯಾ ಮದುವೆ ಸಂಭ್ರಮನ? ಏ ಅಂತೂ ನಿನ್ನ ಅಡ್ಡಕ್ಕೆ ಬಂಗಾರಿ ಹಳ್ಳಕ್ ಬಿದ್ದಾನು. ಏ ಅವನ್ ಬೀಳ್ಲಿಲ್ಲ, ನಾನೇ ಬೀಳ್ಸ್ಕೊಂಡಿದ್ದು. ಈ ಕಲ್ಯಾಣಿ ಅಂದ್ರೆ ಏನ್ ಸುಮ್ನೆನಾ? ಆಯ್ತು ಬಿಡಮ್ಮ, ನೀ ಚಾಲಾಕಿ ಎಣ್ಣೆ. ಒಳ್ಳೇದಾಗ್ಲಿ, ಒಂದು ಮಗುವಿನ ತಾಯಿಯಾಗಿ ಸುಖವಾಗಿರು. ಹೆದರ್ಕೊಂಡ್ರೆ ಅಮ್ಮನವರು ಹೆದರ್ಸ್ತಾರೆ, ಅಪ್ಪನವರು ಹೆದರ್ಸ್ತಾರೆ. ಅದೆಲ್ಲ ನಿಮ್ಮಂಥವ್ರಿಗಷ್ಟೇ. ಯಾಕೋ ಹೊಟ್ಟೆ ವಿಚಿತ್ರವಾಗಿ ನೋಡ್ತಿದ್ಯಲ್ಲ. ಲಿಂಗಣ್ಣನ ಹೋಟ್ಲಲ್ಲಿ ಬೆಳ್ಳುಳ್ಳಿ ಚಿತ್ರಾನ್ನ ಚೆನ್ನಾಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ತಿಂದೆ. ಅದಕ್ಕೆ ಈ ಥರ ಎಡವಟ್ಟಾಗ್ತಿದೆಯೋ ಏನೋ. ಮನೆಗೆ ಹೋಗಿ ಉಪ್ಪು ನಿಂಬೆಹಣ್ಣು ಶರ್ಬತ್ ಕುಡಿದ್ರೆ ಸರಿ
ಸರಿ ಹೋಗ್ಬೋದು. ಬೆಳಿಲಿ ನಿನ್ನ ಹೊಟ್ಟೆ, ನಿನ್ನ ಇಷ್ಟದಂಗೆ ಬೆಳಿಲಿ ಬೆಳಿಲಿ. ಕಲ್ಯಾಣಿ ಏನಾಯ್ತಮ್ಮ? ಕಲ್ಯಾಣಿ ಹೊಟ್ಟೆ ನೋವು, ಹೊಟ್ಟೆ ನೋವು ಶಾಂತಕ್ಕ. ಇದೇನೇ ಕಲ್ಯಾಣಿ, ಈಗ ತಾನೇ ಕುಣ್ಕೊಂಡ್ ಬಂದೆ. ನಿನ್ನ ಹೊಟ್ಟೆ ನೋಡಿದ್ರೆ 6 ತಿಂಗಳು ಬಸ್ರಿ ಥರ ಕಾಣ್ತಿದೆಯಲ್ಲೇ. ಅದು ಲಿಂಗಣ್ಣನ ಹೋಟ್ಲಲ್ಲಿ ಸ್ವಲ್ಪ ಚಿತ್ರಾನ್ನ ಜಾಸ್ತಿನೇ ತಿನ್ಬಿಟ್ಟೆ. ಪಲ್ಯ ಸೋಡಾ ಹಾಕ್ತಾನೋ ಏನೋ ಪಾಪಿ. ಅದಕ್ಕೆ ಹೊಟ್ಟೆಗೆ ಉಬ್ಬರ್ಸ್ಕೊಂಡ್ಬಿಟ್ಟಿದೆ, ಆಗ್ತಾ ಇಲ್ಲ. ಇದು ಸೋಡಾ ತಿಂದು ಹೊಟ್ಟೆ ಊದ್ಕೊಂಡಿರೋ ಥರ ಕಾಣ್ತಿಲ್ಲ ಕಣೆ. ಮೊದಲು ಹೋಗಿ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊ. ಶಾಂತಕ್ಕ, ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಮನೆ ಹತ್ರ ಬಿಡಕ್ಕ. ಆಯ್ತು, ನಾನು ಹೋಗಿ ವೈದ್ಯರನ್ನ ಕರ್ಕೊಂಬರ್ತೀನಿ. ಅಣ್ಣ ಬಾಣ ಇಲ್ಲಿ. ಅಣ್ಣ, ಇವಳು ಯಾಕೋ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ. ವೈದ್ಯರನ್ನ ಕರ್ಕೊಂಬರ್ತೀನಿ, ಸ್ವಲ್ಪ ಮನೆ ಹತ್ರ ಕರ್ಕೊಂಡೋಗಿ ಹಾಕಿ. ಹೊಟ್ಟೆ ನೋವು. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಆ ವಿಷಯ ಏನಾದ್ರು ನಮ್ಮ ಕಣ್ಣಿಗೆ ಸೋಕಿದ್ರೆ ನಮ್ಮ ದೇಹಕ್ಕೆ ಸೇರಿ ನಾವು ಸಾಯ ಸಂಭವನೂ ಇರ್ತದೆ. ಬೇಗ ಕಣ್ಣು ಮುಚ್ಕೊಳ್ಳಿ.
ಅಲ್ಲ ವೈದ್ರೆ ಬಸ್ರಿಯಾಗಿ ಒಂದು ಮಗು ಇರೋಕ್ಕೆ 9 ತಿಂಗಳಾದರೂ ಬೇಕು. ಇವಳು ನೋಡಿದ್ರೆ ನೆನ್ನೆ ಏನೂ ಇರಲಿಲ್ಲ, ಈಗ ನೋಡಿದ್ರೆ ಹೊಟ್ಟೆ ಉಬ್ಬರಿಸ್ಕೊಂಡು ಏರೋಕ್ಕೆ ಸಿದ್ಧವಾಗಿಬಿಟ್ಟಿದ್ದಾಳೆ. ಇರಮ್ಮ, ನಾನು ನೋಡ್ತಾ ಇದ್ದೀನಿ ತಾನೇ. ಆಗ್ತಿಲ್ಲ ವೈದ್ರೆ, ಅಯ್ಯೋ ತುಂಬ ನೋವ್ತಿದೆ ಅಮ್ಮ, ಅಯ್ಯೋ ದೇವ್ರೆ ಆಗ್ತಿಲ್ಲ. ಎಲ್ಲರೂ ಬಂದ್ರ? ಬಂಗಾರಿ ಅವರೇ ಹೇಳಿ, ಇನ್ನೂ ಏನೇನು ಅಪರಾಧ ನನ್ನ ತಲೆ ಮೇಲೆ ಹಾಕಬೇಕು ಅಂದ್ಕೊಂಡಿದ್ದೀರಾ? ಮೊದಲನೇದಾಗಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಂಗಾರಿ ಅವರೇ. ವೈದ್ಯ ವೃತ್ತಿಗೆ ಅವಮಾನ ಮಾಡಿಬಿಟ್ಟೆ ನಾನು. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ ನೀವು? ಅಂಥದ್ದೇನಾಯ್ತು ಈಗ? ಇಲ್ಲಿ ಮಾಡಿದ ಪಾಪಕ್ಕೆ ಇಲ್ಲೇ ಶಿಕ್ಷೆ. ಸ್ವರ್ಗ ನರ್ಕ ಅನ್ನೋದು ಎಲ್ಲೂ ಇಲ್ಲ, ಅದೆಲ್ಲ ಇಲ್ಲೇ ಇದೆ. ಇವಳು ಮಾಡಿದ ಪಾಪಕ್ಕೆ ಅವಳು ಶಿಕ್ಷೆನ ಇಲ್ಲೇ ಅನುಭವಿಸ್ತಾ ಇದ್ದಾಳೆ. ನೀವೇನು ಹೇಳ್ತಿದ್ದೀರಾ? ಇವಳು ಬಸರಿ ಆಗಿಲ್ಲ, ಹೊಟ್ಟೆನಲ್ಲಿ ಗೆಡ್ಡೆ ಬೆಳೀತಿದೆ. ನಾನೀಗ ಬಸರಾಗಿರೋದಕ್ಕೆ ಬಂಗಾರಿನೇ ಕಾರಣ. ನಾನು ಅವನನ್ನು ಬಿಟ್ಟು ಇನ್ಯಾರನ್ನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಹೆದರ್ಕೊಂಡ್ರೆ ಅವನವರು ಹೆದರ್ತಾರೆ, ಅವನವರು ಹೆದರ್ತಾರೆ. ಅದೆಲ್ಲ ನಿಮ್ಮಂತವ್ರಿಗಷ್ಟೇ. ನಿನ್ ಕೈಯಲ್ಲಿರೋ ಗರುಡಾಸ್ತ್ರನ ಈ ಸರ್ಪದ ಮೇಲೆ ಪ್ರಯೋಗ ಮಾಡು. ಸ್ವಾಮಿ ಶಂಕರ ಸಂಭವ. ಅವತ್ತು ನಾನು ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಂದರೆ ಇಷ್ಟು ದಿನ ಬಸ್ರಿ ಅಂತ ಆಡ್ತಾ ಇದ್ದ ನಾಟಕಗಳ ಸುಳ್ಳಲ್ವಾ? ಹೌದು ಬಂಗಾರಿ ಅವರೇ, ನಾನೇ ನಿಮ್ಮ ಮನೆಗೆ ಬಂದು ವಿಷಯ ತಿಳಿಸೋಣ ಅಂದ್ಕೊಂಡೆ. ಆದರೆ ದುಡ್ಡಿನ ಆಸೆಗೆ ಬಿದ್ದು ಆ ಕ್ಷಣಕ್ಕೆ ಸುಳ್ಳು ಹೇಳಿಬಿಟ್ಟೆ.
ಹೊಟ್ಟೆಲಿರೋ ಗೆಡ್ಡೆನ ಬೇಗ ತೆಗಿಲಿಲ್ಲ ಅಂದ್ರೆ ಅವಳ ಜೀವಕ್ಕೆ ಅಪಾಯ, ಸತ್ತು ಹೋಗ್ಬೋದು. ಬೇಗ ಅದನ್ನ ಆಚೆ ತೆಗೆಯೋ ವ್ಯವಸ್ಥೆ ಮಾಡಿ. ಹಾಗೆಲ್ಲ ಇದ್ದಕ್ಕಿದ್ದಾಗೆ ತೆಗಿಯಕ್ಕಾಗಲ್ಲಮ್ಮ. ಅದಕ್ಕೆ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲ ಆ ಅಮ್ಮನವರೇ ಇವಳನ್ನು ಕಾಪಾಡಬೇಕು. ನನ್ನ ಕೈನಲ್ಲಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವೈದ್ರೆ ವೈದ್ರೆ ದಯವಿಟ್ಟು ನಿಂತ್ಕೊಳ್ಳಿ, ನನಗೆ ಹೊಟ್ಟೆನೂ ತಡೆಯೋಕ್ಕಾಗ್ತಿಲ್ಲ, ದಯವಿಟ್ಟು ಕಾಪಾಡಿ ಅಮ್ಮ. ವೈದ್ರೆ ಅಯ್ಯೋ. ಬಂಗಾರಿಗೆ ಬಸರಾಗಿರೋದು ಅಂತ ಅವತ್ತು ಅಮ್ಮನವ್ರ ಮುಂದೆ ಕರ್ಪೂರ ಬೆಳಗ್ದಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹೌದು, ಅವತ್ತು ಅಷ್ಟೆಲ್ಲ ನಾಟಕ ಮಾಡೋರು ಅಮ್ಮನವ್ರೇನು ಶಿಕ್ಷೆ ಕೊಡಲೇ ಇಲ್ಲ. ಕೆಲವ್ರು ಮಾಡಿದ ಅಲ್ಪ ಸ್ವಲ್ಪದ ಪುಣ್ಯದ ಫಲ ಒಂದೊಂದ್ಸತಿ ಕಾಪಾಡತ್ತೆ. ಕಲ್ಯಾಣಿ ಅಕ್ಕ ದಿನ ದೇವಸ್ಥಾನದ ಭಕ್ತರಿಗೆ ಹೂ ಕೊಡ್ತಾ ಇದ್ಲು. ಸಂಜೆ ಮೇಲೆ ಮಿಕ್ಕಿರೋ ಹೂಗಳನ್ನೆಲ್ಲ ಅಮ್ಮನವ್ರಿಗೆ ಅರ್ಪಿಸ್ತಿದ್ಲು. ಅದು ಅವತ್ತು ಅವಳನ್ನ ಕಾಪಾಡಿದೆ. ಆ ತಾಯಿ ಲೀಲೆನೇ ಅರ್ಥ ಆಗಲ್ಲ. ನೀನಂಗೆ ಮಾಡಿದ್ಕೆ ಅಮ್ಮನವರೇ ಸರಿಯಾಗಿ ಶಿಕ್ಷೆ ಕೊಟ್ಟವ್ರೆ. ಅಯ್ಯಯ್ಯೋ ಅದೆಲ್ಲ ಬಿಡಿ ಇವಾಗ. ಅಮ್ಮ ನಾನು ಹೊಟ್ಟೆ ನೋವಿಂದ ಸಾಯ್ತಾ ಇದ್ದೀನಿ. ಇದನ್ನೆಲ್ಲ ಮರೆತು ದಯವಿಟ್ಟು ಯಾರಾದ್ರೂ ನನ್ನನ್ನು ಕಾಪಾಡಿ, ದಯವಿಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ. ನೀವು ಕಾಲಿಗೆ ಬೀಳ್ತೀನಿ, ನನ್ನನ್ನು ಕಾಪಾಡಿ. ನೀನಿವಾಗ ಬೀಳ್ಬೇಕಾಗಿರೋದು ನಮ್ಮ ಕಾಲ್ಗಲ್ಲ, ಬಂಗಾರಿ ಕಾಲ್ಗೆ. ನೀನು ಸುಳ್ಳು ಮಾತು ಕಟ್ಕೊಂಡು ಬಂಗಾರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀವಿ ಗೊತ್ತಾ? ಬಂಗಾರಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಸತ್ಯ ಏನು ಅಂತ ಜನರಿಗೆಲ್ಲ ಗೊತ್ತಾಯ್ತಲ್ಲ, ಅಷ್ಟು ಸಾಕು ನನಗೆ. ಕ್ಷಮಿಸೋದಕ್ಕೆ ನಾನು ಯಾರು? ಅದೆಲ್ಲ ಅಮ್ಮನವ್ರು ನೋಡ್ಕೋತಾರೆ. ನೀನು ಅಮ್ಮನವ್ರ ಮುಂದೆ ಸುಳ್ಳು ಹೇಳಿರೋದ್ರಿಂದ ಅಮ್ಮನವ್ರ ಮುಂದೆಲೆ ಬಂದು ತಪ್ಪೊಪ್ಕೋ, ಆಗೇನಾದರೂ ಪರಿಹಾರ ಸಿಗ್ಬೋದು. ಅಯ್ಯೋ ನನಗೆ ಎದ್ದೋಳಕ್ಕೆ ಆಗ್ತಿಲ್ಲ. ಇನ್ನು ದೇವಸ್ಥಾನದವರೆಗೂ ಹೇಗೆ ನೋಡ್ಕೊಂಡು ಹೋಗ್ಲಿ? ಯಾರಾದ್ರೂ ದೇವಸ್ಥಾನದವರೆಗೂ ಕರ್ಕೊಂಡೋಗಿ ನಿಮ್ಮ ಕಾಲಕ್ಕೆ ಬೀಳ್ತೀನಿ. ಲೋ ಬಂಗಾರಿ, ಕರ್ಕೊಂಡು ಎತ್ಕೊಳ್ಳೋ ಅವಳ ದೇವಸ್ಥಾನದವರೆಗೂ ಕರ್ಕೊಂಡು ಹೋಗೋಣ. ನಾನು ಅವಳು ಮುಟ್ಟಲ್ಲ ಅಜ್ಜಿ. ಹಾಗನ್ಬೇಡ ಕಣೋ, ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು ಮನುಷ್ಯನ ಧರ್ಮ. ಎತ್ಕೊಳ್ಳೋ, ದೇವಸ್ಥಾನದವರೆಗೂ ಕರ್ಕೊಂಡು ಹೋಗೋಣ. ಎತ್ಕೊಳ್ಳೋ ಅವಳನ್ನ. ರೇಣುಮಯಿ ಎಷ್ಟೋ ಕಾಲದಿಂದ ಹೆದರಿ ಬದುಕ್ತಾ ಇದ್ದ ಆ ಸಂಕಟನ ನೀನು ನಿವಾರಣೆ ಮಾಡಿದೆ ತಾಯಿ. ನೀನೇ ನನ್ನ ಪಾಲಿನ ದೈವ. ನೀನು ನಮ್ಮ ಪಾಲಿಗೆ ಸಾಕ್ಷಾತ್ ದೈವ ಸ್ವರೂಪಿ. ನಮ್ಮ ವಂಶ ಇರೋವರೆಗೂ ನಿಮ್ಮ ಸ್ಮರಣೆ ಮಾಡ್ತೀವಮ್ಮ. ಈ ಗೆಲುವೆಲ್ಲ ನಂದಲ್ಲ ದೊಡ್ಡವ್ರೆ.
ಗೆಲುವು ಆ ಸುಬ್ರಹ್ಮಣ್ಯ ಸ್ವಾಮಿದು.